ಯಾರಿಗೂ ಅರ್ಥ ಆಗಲ್ಲ ಸರ್. ಅರ್ಥ ಮಾಡ್ಕೊಳ್ಳೋ ತಲೆ ಇಲ್ಲ ನಮ್ ಜನಕ್ಕೆ. ಪ್ರಕೃತಿನ ಹೆಂಗಿರ್ಬೇಕು, ನ್ಯಾಚುರಲ್ ಅಂದ್ರೆ ಏನು, ಇದ್ರಲ್ಲಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಫೈಟ್ ಮಾಡಕ್ ಮನುಷ್ಯನ ಕೈ ಆಗಲ್ಲ. ಅದೇ ಸ್ಟೋರಿ ಇದು. ಇದೆಲ್ಲ ಎಲ್ಲಾರು ನೋಡ್ಬೇಕು. ಕರ್ನಾಟಕದಲ್ಲಿ ಹುಟ್ಟಿರೋರಲ್ಲ, ಹಿಂದೂ ಎಲ್ಲಾ ನೋಡ್ಬೇಕು. ಪಿಕ್ಚರ್ ಸೂಪರ್ ಪಿಕ್ಚರ್, ಒಳ್ಳೆ ಫಸ್ಟ್ ಕ್ಲಾಸ್ ಕಂಟೆಂಟ್ ರೀ. ಜನ ಎಲ್ರಿ ಒಳ್ಳೆ ಕಂಟೆಂಟ್ ನೋಡ್ತಾರೆ ಹೇಳಿ? ಡ್ಯಾನ್ಸ್ ಇದು ಲಾಸ್ಟ್ ಸೀನ್ ಕುತ್ಕೊಂಡು ನೋಡ್ತಾರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಡ್ಯಾನ್ಸ್ ಇದೆ, ಅದ್ ನೋಡ್ತಾರೆ. ಆದ್ರೆ ಪಿಕ್ಚರ್ ಫುಲ್ ಒಳ್ಳೆ ಸ್ಟೋರಿ ಇದೆ. ಇವಾಗ ನಾವು ಅಮ್ಮಮ್ಮ ಅಂದ್ರೆ ಒಂದು 100 ವರ್ಷ ಹಿಂದೆ ಹೋಗ್ಬಿಡ್ತೀವಿ ಪಿಕ್ಚರ್ ನೋಡಿದ್ರೆ. ಇಲ್ಲಿ ಬಂದಿರೋ ಜನಕ್ಕೆ ಯಾರು ಅರ್ಥ ಆಗಲ್ಲ. ಅದು ತುಂಬಾ ಇದು ಬೇಕು, ತಲೆ ಬೇಕು, ಚೆನ್ನಾಗಿ ಓದಿರ್ಬೇಕು, ಪ್ರಕೃತಿ ಬಗ್ಗೆ ಗೊತ್ತಿರ್ಬೇಕು, ನ್ಯಾಚುರಲ್ ಅಂದ್ರೆ ಏನು, ದೇವ್ರಂದ್ರೆ ಏನು ಅಂತ ಗೊತ್ತಾಗುತ್ತೆ ಪಿಕ್ಚರ್ ನೋಡಿದ್ರೆ. ಸೂಪರ್ ಪಿಕ್ಚರ್ ಸರ್. ಆದ್ರೆ ಯಾರು ಜನಕ್ಕೆ ಗೊತ್ತಾಗಲ್ಲ ಸರ್, ಅರ್ಥ ಆಗೋದಿಲ್ಲ. ಯಾರನ್ನ ಕುಂತ್ಕೊಂಡು ಸ್ಟೋರಿ ಹೇಳ್ಬೇಕು, ಅಷ್ಟು ಓದಿರೋರು ಯಾರು ಹೇಳಿ? ಯಾರು ಇಲ್ಲ. ಪಿಕ್ಚರ್ ಅಂದ್ರೆ 10 ಸತಿ ನೋಡಿದ್ರು ಇಲ್ಲ, ನಾವು ಅದ್ರ ಜೊತೆ ಫೈಟ್ ಮಾಡಕ್ ಆಗಲ್ಲ. ಆತರ ಊರಿದೆ, ಆತರ ನಮ್ ಇದ್ರಲ್ಲಿ ದೇಶದಲ್ಲಿ ಇದೆ, ಈ ತರ ಜಾಗ ಎಲ್ಲ ಇದೆ, ಇವಾಗ ಕೂಡ ಇದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಅಲ್ಲಿ ನೋಡ್ರೆ ವಿಷಯ ಗೊತ್ತಾಗುತ್ತೆ. ಪಿಕ್ಚರ್ನ ನಿಧಾನ ಒಂದ್ 2-3 ಸತಿ ನೋಡ್ಬೇಕು, ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇದು ಸರಿಯಾಗಿತ್ತು ಅಷ್ಟೇ. ನಿಮ್ಗೆ ಸಾಂಗ್ ಸಕ್ಕತ್ತಾಗಿ ಸೂಪರ್ ಆಗಿದೆ ಅಣ್ಣ. ಚೆನ್ನಾಗಿ ಸರ್. ಮಾಡರ್ನೈಸೇಷನ್ ಬಗ್ಗೆ ಒಂದು ಕಥೆ ಇದೆ, ತುಂಬಾ ಚೆನ್ನಾಗಿತ್ತು. ಬಟ್ ಮೋಸ್ಟ್ ಆಫ್ ಇಟ್ ನನಗೆ ಮ್ಯೂಸಿಕ್ ತುಂಬಾ ಹಿಡಿಸ್ತು, ತುಂಬಾ ಚೆನ್ನಾಗಿ ಬಂದಿದೆ. ಡಿಬೇಟಬಲ್ ಬಟ್ ಮಜಾ ಇತ್ತು. ದತ್ತಣ್ಣ ಅವ್ರದ್ದು ಮಿಸ್ ಮಾಡಿದೆ, ಎಷ್ಟೋ ಸಿನಿಮಾದಲ್ಲಿ ಆದ್ಮೇಲೆ ನೋಡ್ತಾರೆ ನಾನು. ಅದೊಂದು ಸ್ವಲ್ಪ ಖುಷಿ ಅನಿಸ್ತು, ರಿಫ್ರೆಶಿಂಗ್ ಅನಿಸ್ತು. ರಾಕೇಶ್ ಸಾರಿ ಗೊತ್ತಾಗಿಲ್ಲ. ಸಾರಿ ಸರ್, ಸಿನಿಮಾ ಕಮ್ಮಿ. ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ಇಲ್ಲ ಸ್ಟೋರಿ ಅದಂತಲ್ಲ, ಹಳೆ ಕಾಲದ ಸ್ಟೋರಿನೇ, ಬಟ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಏನು ಬೇಜಾರೇನು ಆಗ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಕಂಟೆಂಟ್ ಸಿನಿಮಾ, ಎಲ್ರು ಬಂದು ನೋಡ್ಬೋದು ಸರ್. ನಾವು ರಾಕೇಶ್ ಪೂಜಾರಿಗೋಸ್ಕರ ಅಂತಾನೆ ಬಂದಿದ್ದು. ಅವರು ಅಗಲಿದಾರ್ ನಮ್ಮನೆಲ್ಲ, ಒಳ್ಳೆ ಕಲಾವಿದ್ರು. ಅಂತ ಕಲಾವಿದ್ರಿಗೆ ಬೆಲೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಬಂದಿದ್ವಿ. ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆಸಿ ಅಂತ ಕೇಳ್ಕೊತೀವಿ. ಚೆನ್ನಾಗಿದೆ.